ದರ್ಶನ್ ಅವರ ಕರ್ಮಕಾಂಡದ ಪುಸ್ತಕ ಬರಿಬೋದು. ಸಮಾಜಕ್ಕೆ ಗೊತ್ತಿರೋದು ಕೇವಲ ವಿಜಯಲಕ್ಷ್ಮಿ ಅವರಿಗೆ ಶೋಷಣೆ ಮಾಡಿದ್ದು, ಹೊಡೆದಿರೋದು, ಹಾಸ್ಪಿಟಲ್ ಅಡ್ಮಿಟ್ ಆಗಿರೋದು ಮತ್ತು 14 ದಿನದ ಜೈಲು ವಾಸ, ಇಷ್ಟು ಮಾತ್ರ ಸಮಾಜಕ್ಕೆ ಗೊತ್ತಿರೋದು. ಆಮೇಲೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಪಬ್ಬಲ್ ಗಲಾಟೆ ಆಯಿತು, ಪ್ರೊಡ್ಯೂಸರ್ ಜೊತೆ ಗಲಾಟೆ ಆಯಿತು, ಪ್ರೊಡ್ಯೂಸರ್ ಗನ್ ತೋರಿಸಿರೋದಾಗಿರ್ಬೋದು, ಈ ಥರದ್ದು ಮಾತ್ರ ಎಲ್ಲೋ ಒಂದು ಕಡೆ ಬೆಳಕಿಗೆ ಬಂದಿರೋದು. ರಾಜ್ಯ ಪೊಲೀಸು ಅವರನ್ನು ರೌಡಿ ಶೀಟರ್ನಾಗಿ ಮಾಡಬೇಕು ಅನ್ನೋದನ್ನು ಪ್ರಸ್ತಾಪ ಮಾಡಿದ್ದಾರೆ. ಖಂಡಿತವಾಗ್ಲೂ ರೌಡಿ ಶೀಟರ್ ಓಪನ್ ಮಾಡಬೇಕು, ಯಾಕಂದರೆ ಚರಿತ್ರೆನೇ ಆಗಿದೆ. ಆ ಶೆಡ್ಡನ್ನು ಯಾವುದ್ಯಾವುದಕ್ಕೋ ಕಾನೂನು ಬಾಹಿರಕ್ಕೆ ಯೂಸ್ ಮಾಡ್ಕೊಂಡಿದ್ದಾರಾ ಅನ್ನೋ ವಿಷಯ ಹೆಚ್ಚಾಗಿ ಬೆಳಕಿಗೆ ಬರ್ತಾ ಇದೆ. ರೌಡಿ ಶೀಟರ್ ಮಾಡಲೇಬೇಕು, ಯಾಕಂದರೆ ವಿಜಯಲಕ್ಷ್ಮಿ ಇರ್ತಕ್ಕಂಥ ಅಪಾರ್ಟ್ಮೆಂಟಲ್ಲೇ ನಾನು ವಾಸ ಆಗಿರೋದು. ವಿಜಯಲಕ್ಷ್ಮಿ ಅಪಾರ್ಟ್ಮೆಂಟಲ್ಲಿ ಅನೇಕ ಕಂಪ್ಲೇಂಟ್ಗಳು, ಸೆಕ್ಯೂರಿಟಿ ಗಾರ್ಡ್ ಹೊಡೆದಿರ್ಬೋದಾಗಿರ್ಬೋದು, ಇನ್ನೊಬ್ಬರು ಯಾರಿಗೂ ಹೆದರಿಸೋದಾಗಿರ್ಬೋದು. ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಸ್ಟೇಷನ್ಲಿ ಕೆಣಕಿದ್ರೆ ನಿಮಗೆ NCRಗಳು FIRಗಳು ಸಿಗುತ್ತೆ. ಪಾಪಿಗಳ ಲೋಕದಲ್ಲಿ ದರ್ಶನ್ ಅವರ ಹೆಸರು ಸೇರ್ಕೋಬೇಕು. ದರ್ಶನ್ ಅವರ ಕರ್ಮಕಾಂಡದ ಪುಸ್ತಕ ಬರಿಬೋದು. ಸಮಾಜಕ್ಕೆ ಗೊತ್ತಿರೋದು ಕೇವಲ ವಿಜಯಲಕ್ಷ್ಮಿ ಅವರಿಗೆ ಶೋಷಣೆ ಮಾಡಿದ್ದು, ಹೊಡೆದಿರೋದು, ಹಾಸ್ಪಿಟಲ್ ಅಡ್ಮಿಟ್ ಆಗಿರೋದು ಮತ್ತು 14 ದಿನದ ಜೈಲು ವಾಸ, ಇಷ್ಟು ಮಾತ್ರ ಸಮಾಜಕ್ಕೆ ಗೊತ್ತಿರೋದು. ಆಮೇಲೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಪಬ್ಬಲ್ ಗಲಾಟೆ ಆಯಿತು, ಪ್ರೊಡ್ಯೂಸರ್ ಜೊತೆ ಗಲಾಟೆ ಆಯಿತು, ಪ್ರೊಡ್ಯೂಸರ್ ಗನ್ ತೋರಿಸಿರೋದಾಗಿರ್ಬೋದು, ಈ ಥರದ್ದು ಮಾತ್ರ ಎಲ್ಲೋ ಒಂದು ಕಡೆ ಬೆಳಕಿಗೆ ಬಂದಿರೋದು. ರಾಜ್ಯ ಪೊಲೀಸು ಅವರನ್ನು ರೌಡಿ ಶೀಟರ್ನಾಗಿ ಮಾಡಬೇಕು ಅನ್ನೋದನ್ನು ಪ್ರಸ್ತಾಪ ಮಾಡಿದ್ದಾರೆ. ಖಂಡಿತವಾಗ್ಲೂ ರೌಡಿ ಶೀಟರ್ ಓಪನ್ ಮಾಡಬೇಕು, ಯಾಕಂದರೆ ಚರಿತ್ರೆನೇ ಆಗಿದೆ. ಆ ಶೆಡ್ಡನ್ನು ಯಾವುದ್ಯಾವುದಕ್ಕೋ ಕಾನೂನು ಬಾಹಿರಕ್ಕೆ ಯೂಸ್ ಮಾಡ್ಕೊಂಡಿದ್ದಾರಾ ಅನ್ನೋ ವಿಷಯ ಹೆಚ್ಚಾಗಿ ಬೆಳಕಿಗೆ ಬರ್ತಾ ಇದೆ. ರೌಡಿ ಶೀಟರ್ ಮಾಡಲೇಬೇಕು, ಯಾಕಂದರೆ ವಿಜಯಲಕ್ಷ್ಮಿ ಇರ್ತಕ್ಕಂಥ ಅಪಾರ್ಟ್ಮೆಂಟಲ್ಲೇ ನಾನು ವಾಸ ಆಗಿರೋದು. ವಿಜಯಲಕ್ಷ್ಮಿ ಅಪಾರ್ಟ್ಮೆಂಟಲ್ಲಿ ಅನೇಕ ಕಂಪ್ಲೇಂಟ್ಗಳು, ಸೆಕ್ಯೂರಿಟಿ ಗಾರ್ಡ್ ಹೊಡೆದಿರ್ಬೋದಾಗಿರ್ಬೋದು, ಇನ್ನೊಬ್ಬರು ಯಾರಿಗೂ ಹೆದರಿಸೋದಾಗಿರ್ಬೋದು. ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಸ್ಟೇಷನ್ಲಿ ಕೆಣಕಿದ್ರೆ ನಿಮಗೆ NCRಗಳು FIRಗಳು ಸಿಗುತ್ತೆ. ಪಾಪಿಗಳ ಲೋಕದಲ್ಲಿ ದರ್ಶನ್ ಅವರ ಹೆಸರು ಸೇರ್ಕೋಬೇಕು.